ಮೈಸೂರಿನ ವಿಚಾರದಲ್ಲಿ ನಮ್ಗಳಿಗೆ ಆಪೋಸಿಟೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಮಾತಾಡ್ತಾರೆ. ಬಟ್ ಆ ಭಾಗದಲ್ಲಿ ಕ್ಯಾಂಡಿಡೇಟ್ನ ವಿಚಾರದಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇಲ್ಲ, ಚರ್ಚೆಗೆ ಬರ್ತಾ ಇಲ್ಲ. ಅಲ್ಲ, ಎಲ್ಲ 28ಕ್ಕೆ 28 ಅಭ್ಯರ್ಥಿಗಳನ್ನು ನಾವು ಹಾಕ್ತೀವಿ. ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ. ನಮ್ಗೆ ಅಭ್ಯರ್ಥಿನೇ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು, ನಿಜ. ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವ್ರಿಗೆ. ಅಲ್ಲೇನಾದರೂ ಸಚಿವರಿಗೆ ಈಗ ಎಸ್ ಸಿ ಮಾದೇವಪ್ಪ ಹೆಸರು ಕೇಳಿ ಬರ್ತಾ ಇದೆ, ಅವರೇನಾದರೂ ಸ್ಟ್ರಾಂಗ್ ಅದು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಟಿರೋದು. ಅವರು ಬೇಡ, ನನಗೆ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು, ಇಲ್ಲ ಮಾದೇವಪ್ಪನವ್ರನ್ನ ನಿಲ್ಲಿಸ್ಬೋದು. ಅವ್ರು ಬೇಡ ಅಂದಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅವ್ರ ಮಗನಿಗೆ ಕೊಡಬೇಕು, ಇಲ್ಲ ಬೇರೆಯವ್ರಿಗೆ ಕೊಡಬೇಕು. ತೀರ್ಮಾನ ಹೈಕಮಾಂಡ್ನವ್ರು ತಗೊಳ್ತಾರೆ. ತುಮಕೂರು ಮುದ್ದನಮೇಗೌಡರು ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅದೇ ಈಗ ಯಾರು ವಿರೋಧ ಮಾಡ್ತಿದ್ದಾರೆ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದೀವಿ. ಅದರಿಂದ ಯಾರ್ಯಾರು ಅವರಿಗೆ ಅಸಮಾಧಾನ ಇದೆ ಅವ್ರನ್ನ ಸಮಾಧಾನ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಅವ್ರನ್ನೆಲ್ಲ ಮನವಿ ಮಾಡ್ತೀವಿ. ಮುಂದೆ ನೋಡೋಣ. ಅದು ಇರೋದೇ ಅಲ್ಲ, ಚುನಾವಣೆಯಿಂದಾಗ ಎಲ್ಲರೂ ನಮಗೆ ಸಹಕರಿಸ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆದಷ್ಟು ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಮೈಸೂರಿನ ವಿಚಾರದಲ್ಲಿ ನಮ್ಗಳಿಗೆ ಆಪೋಸಿಟೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಮಾತಾಡ್ತಾರೆ. ಬಟ್ ಆ ಭಾಗದಲ್ಲಿ ಕ್ಯಾಂಡಿಡೇಟ್ನ ವಿಚಾರದಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇಲ್ಲ, ಚರ್ಚೆಗೆ ಬರ್ತಾ ಇಲ್ಲ. ಅಲ್ಲ, ಎಲ್ಲ 28ಕ್ಕೆ 28 ಅಭ್ಯರ್ಥಿಗಳನ್ನು ನಾವು ಹಾಕ್ತೀವಿ. ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ. ನಮ್ಗೆ ಅಭ್ಯರ್ಥಿನೇ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು, ನಿಜ. ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವ್ರಿಗೆ. ಅಲ್ಲೇನಾದರೂ ಸಚಿವರಿಗೆ ಈಗ ಎಸ್ ಸಿ ಮಾದೇವಪ್ಪ ಹೆಸರು ಕೇಳಿ ಬರ್ತಾ ಇದೆ, ಅವರೇನಾದರೂ ಸ್ಟ್ರಾಂಗ್ ಅದು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಟಿರೋದು. ಅವರು ಬೇಡ, ನನಗೆ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು, ಇಲ್ಲ ಮಾದೇವಪ್ಪನವ್ರನ್ನ ನಿಲ್ಲಿಸ್ಬೋದು. ಅವ್ರು ಬೇಡ ಅಂದಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅವ್ರ ಮಗನಿಗೆ ಕೊಡಬೇಕು, ಇಲ್ಲ ಬೇರೆಯವ್ರಿಗೆ ಕೊಡಬೇಕು. ತೀರ್ಮಾನ ಹೈಕಮಾಂಡ್ನವ್ರು ತಗೊಳ್ತಾರೆ. ತುಮಕೂರು ಮುದ್ದನಮೇಗೌಡರು ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅದೇ ಈಗ ಯಾರು ವಿರೋಧ ಮಾಡ್ತಿದ್ದಾರೆ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದೀವಿ. ಅದರಿಂದ ಯಾರ್ಯಾರು ಅವರಿಗೆ ಅಸಮಾಧಾನ ಇದೆ ಅವ್ರನ್ನ ಸಮಾಧಾನ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಅವ್ರನ್ನೆಲ್ಲ ಮನವಿ ಮಾಡ್ತೀವಿ. ಮುಂದೆ ನೋಡೋಣ. ಅದು ಇರೋದೇ ಅಲ್ಲ, ಚುನಾವಣೆಯಿಂದಾಗ ಎಲ್ಲರೂ ನಮಗೆ ಸಹಕರಿಸ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆದಷ್ಟು ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್.